ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಹಿಂದೂ ಧರ್ಮದಲ್ಲಿ ವೀಳ್ಯದೆಲೆಗೆ ವಿಶೇಷ ಮಹತ್ವವಿದೆ. ವ್ಯಾಪಾರದಲ್ಲಿ ಲಾಭ, ಗೃಹಶಾಂತಿ, ಸಂಪತ್ತು, ಆಕರ್ಷಣೆ ಮತ್ತು ಸುಖದ ದಾಂಪತ್ಯಕ್ಕೆ ವೀಳ್ಯದೆಲೆಯನ್ನು ಬಳಸುವ ವಿಧಾನಗಳನ್ನು ನೋಡೋಣ. ಹಿಂದೂ ಧರ್ಮದಲ್ಲಿ ವೀಳ್ಯದೆಲೆಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ವೀಳ್ಯದೆಲೆಯನ್ನು ಶುಭ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ. ಪೂಜೆಯ ಸಮಯದಲ್ಲಿ ವೀಳ್ಯದೆಲೆಯನ್ನು ಬಳಸುವುದರಿಂದ ಭಗವಂತನ ಆಶೀರ್ವಾದ ಸಿಗುತ್ತದೆ ಎಂದು ನಂಬಲಾಗಿದೆ. ಜ್ಯೋತಿಷ್ಯ ಪರಿಹಾರಕ್ಕಾಗಿ ಸಹ ವೀಳ್ಯದೆಲೆಯನ್ನು ಬಳಸಲಾಗುತ್ತದೆ. ಇಂದು ಹಣದ ಕೊರತೆಯನ್ನು ಹೋಗಲಾಡಿಸಲು ವೀಳ್ಯದೆಲೆಯನ್ನು ಬಳಸುವುದು ಹೇಗೆ ಎಂಬುದನ್ನು ನೋಡೋಣ ಬನ್ನಿ. ಸ್ನೇಹಿತರೆ, ವೀಳ್ಯದೆಲೆ ಗಿಡ ನಿಮ್ಮ ಮನೆಯಲ್ಲಿದ್ದರೆ ಏನಾಗುತ್ತೆ ಗೊತ್ತಾ? ತುಂಬ ಜನರಿಗೆ ಇದರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಹಾಗಾದರೆ ವೀಳ್ಯದೆಲೆ ಗಿಡ ಮನೆಯಲ್ಲಿದ್ದರೆ ಏನಾಗುತ್ತದೆ? ಈ ಗಿಡದಿಂದ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ? ಅಷ್ಟಕ್ಕೂ ಮನೆಯಲ್ಲಿ ವೀಳ್ಯದೆಲೆ ಗಿಡ ಬೆಳೆಸಬಹುದಾ ಇಲ್ವಾ? ಈ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ವ್ಯವಹಾರದಲ್ಲಿ ಲಾಭ ಗಳಿಸಲು ವೀಳ್ಯದೆಲೆಯಿಂದ ಪರಿಹಾರ. ನಿಮ್ಮ ವ್ಯವಹಾರವು ದೀರ್ಘಕಾಲದವರೆಗೆ ಮಂದಗತಿಯಲ್ಲಿ ಎದುರಿಸುತ್ತಿದ್ದರೆ ವೀಳ್ಯದೆಲೆಗೆ ಸಂಬಂಧಿಸಿದ ಈ ಪರಿಹಾರವು ನಿಮಗೆ ತುಂಬ ಉಪಯುಕ್ತವಾಗಬಹುದು. ಇದಕ್ಕಾಗಿ ಶನಿವಾರದಂದು 5 ವೀಳ್ಯದೆಲೆಗಳನ್ನು ಒಂದು ದಾರದಲ್ಲಿ ಕಟ್ಟಿ ನಿಮ್ಮ ಅಂಗಡಿಯ ಪೂರ್ವ ದಿಕ್ಕಿನಲ್ಲಿರಿಸಿ. ಪ್ರತಿ ಶನಿವಾರ ಈ ಎಲೆಗಳನ್ನು ಬದಲಾಯಿಸಿ ಮತ್ತು ಹಳೆಯ ಎಲೆಗಳನ್ನು ಹರಿಯುವ ನೀರಿಗೆ ಎಸೆಯಿರಿ. ಈ ಪರಿಹಾರವನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು ವ್ಯವಹಾರದಲ್ಲಿ ಲಾಭ ಗಳಿಸಬಹುದು. ಸ್ನೇಹಿತರೆ, ಈ ವೀಳ್ಯದೆಲೆ ಗಿಡ ಬಳ್ಳಿ ರೂಪದಲ್ಲಿ ಬೆಳೆಯುವಂಥದ್ದು. ತುಂಬ ಜನ ಈ ಗಿಡವನ್ನು ಮನೆಯಲ್ಲಿ ಬೆಳೆಸ್ತಾ ಇರ್ತಾರೆ. ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಬೀಡ ಅಥವಾ ವೀಳ್ಯದೆಲೆ ತಿನ್ನುವಂಥ ಅಭ್ಯಾಸ ತುಂಬ ಜನರಿಗೆ ಇರುತ್ತದೆ. ಈ ಗಿಡವನ್ನು ನಾಗವಲ್ಲಿ ಗಿಡ ಅಂತಲೂ ಕರೆಯುತ್ತಾರೆ. ಹಿಂದೂ ಧರ್ಮದ ಪ್ರಕಾರ ವೀಳ್ಯದೆಲೆ ಗಿಡಕ್ಕೆ ಎಷ್ಟೋ ವಿಶಿಷ್ಟತೆ ಇದೆ. ಆಯುರ್ವೇದದಲ್ಲೂ ಕೂಡ ವೀಳ್ಯದೆಲೆಯನ್ನು ಔಷಧಿಗಳಲ್ಲಿ ಬಳಸುತ್ತಾರೆ. ಯಾವ ಮನೆಯಲ್ಲಿ ವೀಳ್ಯದೆಲೆ ಗಿಡ ಇರುತ್ತದೋ ಆ ಮನೆಯಲ್ಲಿ ಶನೇಶ್ವರ ಪ್ರವೇಶಿಸುವುದಿಲ್ಲ ಎಂದು ಪಂಡಿತರು ಹೇಳುತ್ತಾರೆ. ವೀಳ್ಯದೆಲೆ ಗಿಡ ನಿಮ್ಮ ಮನೆಯಲ್ಲಿದ್ದರೆ ನಿಮ್ಮ ಕಷ್ಟಗಳೆಲ್ಲ ಕೂಡ ಹೊರಟು ಹೋಗುತ್ತೆ. ನಿಮ್ಮ ಅದೃಷ್ಟ ಕುಲಾಯಿಸಿ ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತದೆ. ಈ ಗಿಡ ನಮ್ಮ ಮನೆಯಲ್ಲಿದ್ದರೆ ನಮಗೆ ಯಾವ ಗ್ರಹದೋಷಗಳು ಕೂಡ ತಗುಲುವುದಿಲ್ಲ. ಭೂತ, ಪ್ರೇತ, ಪಿಶಾಚಿಗಳು ನಮ್ಮ ಮನೆಯ ಆಸುಪಾಸಿಗೂ ಬರುವುದಿಲ್ಲ. ಈ ವೀಳ್ಯದೆಲೆ ಗಿಡ ಮನೆಯಲ್ಲಿದ್ದರೆ ಸಾಕ್ಷಾತ್ ಆಂಜನೇಯ ಸ್ವಾಮಿ ನಮ್ಮ ಮನೆಯಲ್ಲಿ ನೆಲೆಸಿದಂತೆ ಲೆಕ್ಕ. ಈ ಗಿಡ ದಿನೇ ದಿನೇ ಬೆಳೆಯುತ್ತಾ ಹೊಸ ಹೊಸ ಎಲೆಗಳು ಚಿಗುರಿದರೆ ನಮ್ಮ ಮೇಲೆ ಲಕ್ಷ್ಮೀ ಕಟಾಕ್ಷ ಚೆನ್ನಾಗಿದೆ ಎಂದು ಅರ್ಥ. ವಿಪರೀತವಾಗಿ ಸಾಲ ಅಥವಾ ಆರ್ಥಿಕ ಸಮಸ್ಯೆ ಇರುವವರು ವೀಳ್ಯದೆಲೆ ಗಿಡವನ್ನು ಮನೆಯಲ್ಲಿ ಬೆಳೆಸಿದರೆ ಒಳ್ಳೆಯದು. ಎಷ್ಟೇ ಹಣ ಬಂದರೂ ಕೈಯಲ್ಲಿ ನಿಲ್ಲದೆ ಖರ್ಚಾಗುತ್ತಿದ್ದರೆ ಅವರು ಪ್ರತಿದಿನ ಒಂದು ವೀಳ್ಯದೆಲೆ ತೆಗೆದುಕೊಂಡು ಸ್ವಲ್ಪ ಎಳ್ಳೆಣ್ಣೆ ಬೆರೆಸುವಂಥ ಕುಂಕುಮದಿಂದ ಶ್ರೀರಾಮ್ ಎಂದು ಆ ಎಲೆಯ ಮೇಲೆ ಬರೆದು ಅದನ್ನು ಆಂಜನೇಯ ಸ್ವಾಮಿ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಬೇಕು. ಈ ರೀತಿ ನೀವು ನಿಮ್ಮ ಸಮಸ್ಯೆ ಬಗೆಹರಿಯುವವರೆಗೂ ಕೂಡ ಮಾಡಬೇಕು. ಈ ರೀತಿ ನೀವು ಆಂಜನೇಯ ಸ್ವಾಮಿ ಫೋಟೋ ಮುಂದೆ ಇಟ್ಟಿರುವಂಥ ವೀಳ್ಯದೆಲೆಯನ್ನು ಮಾರನೇ ದಿನ ತೆಗೆದು ನೀವೇ ತಿನ್ನಬಹುದು ಅಥವಾ ಹರಿಯೋ ನೀರಿನಲ್ಲಿ ಹಾಕಬಹುದು. ಅಷ್ಟೇ ಹೊರತು ಆ ಎಲೆಯನ್ನು ಕಸದ ಬುಟ್ಟಿಯಲ್ಲೋ ಅಥವಾ ಯಾರಾದರೂ ತುಳಿಯುವಂತಹ ಕಡೆನೂ ಹಾಕಬಾರ್ದು. ಈ ರೀತಿ ಮಾಡೋದ್ರಿಂದ ನಾವು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡ್ಕೋತೀವಿ ಅಂತ ಪಂಡಿತರು ಹೇಳ್ತಾರೆ. ಈ ವೀಳ್ಯದೆಲೆ ಸಹಜವಾಗಿ ತೇವಾಂಶ ಹಾಗೂ ಬಿಸಿ ಇರುವಂಥ ಪ್ರಾಂತ್ಯಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ. ನೀವು ವೀಳ್ಯದೆಲೆ ಗಿಡ ನೆಟ್ಟ 2 ತಿಂಗಳ ನಂತರ ಮಾತ್ರನೇ ಎಲೆ ಕಿತ್ತುಕೊಳ್ಳೋಕೆ ಶುರು ಮಾಡಬಹುದು. ಮನೆಯಲ್ಲಿ ಹಬ್ಬ ಹರಿದಿನ, ವ್ರತ, ಯಾವುದೇ ಶುಭ ಕಾರ್ಯ ನಡೆದಾಗಲೂ ಕೂಡ ವೀಳ್ಯದೆಲೆ ಬಳಸಿ ತಾಂಬೂಲ ಕೊಡೋದು ಪೂರ್ವ ಕಾಲದಿಂದಲೂ ಬರುತ್ತದೆ. ವೀಳ್ಯದೆಲೆ ಮನೆಯಲ್ಲಿ ಬೆಳೆಸುವುದರಿಂದ ಆರ್ಥಿಕ ಸಮಸ್ಯೆ ಪೂರ್ತಿಯಾಗಿ ನಿವಾರಣೆಯಾಗುತ್ತದೆ ಎಂದು ತುಂಬ ಜನರು ನಂಬುತ್ತಾರೆ. ಕೇವಲ ಆರ್ಥಿಕ ಸಮಸ್ಯೆ ಮಾತ್ರವಲ್ಲದೆ ನಮಗೆ ಬರುವಂತಹ ಎಷ್ಟೋ ಅನಾರೋಗ್ಯ ಸಮಸ್ಯೆಗಳನ್ನು ಕೂಡ ಈ ಎಲೆ ನಿವಾರಿಸುತ್ತದೆ. ಗಂಟಲು ನೋವನ್ನು ಕಡಿಮೆಯಾಗಿಸುವುದರಲ್ಲಿ ಈ ವೀಳ್ಯದೆಲೆ ರಸ ತುಂಬ ಸಹಾಯ ಮಾಡುತ್ತದೆ. ವೀಳ್ಯದೆಲೆಯಲ್ಲಿ ಫೈಬರ್ ಅಂಶ ಅಧಿಕವಾಗಿರುತ್ತದೆ. ಇದನ್ನು ಪ್ರತಿದಿನ ಊಟದ ನಂತರ ಅಥವಾ ಮಲಗುವ ಮುಂಚೆ ತಿಂದರೆ ಜೀರ್ಣಶಕ್ತಿ ಉತ್ತಮವಾಗಿ ನಡೆಯುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ನಾವು ಮನೆಯಲ್ಲಿ ಬೆಳೆಸುವಂತಹ ಗಿಡ ಮರಗಳು ಅಥವಾ ಇಟ್ಟುಕೊಳ್ಳುವಂಥ ವಸ್ತುಗಳು ನಮ್ಮ ಸ್ಥಿತಿಗತಿಯ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಹಾಗಾಗಿ ನಾವು ಬೆಳೆಸುವಂತಹ ಗಿಡ, ಅದನ್ನು ಇಡುವಂತಹ ಜಾಗ ಎಲ್ಲವೂ ಕೂಡ ವಾಸ್ತು ಪ್ರಕಾರ ಇದ್ದರೆ ಒಳ್ಳೆಯದು. ವೀಳ್ಯದೆಲೆ ಗಿಡ ಮನೆಯಲ್ಲಿ ಬೆಳೆಸೋದ್ರಿಂದ ಸುಲಭವಾಗಿ ಧನಲಾಭ ಉಂಟಾಗುತ್ತದೆ ಎಂದು ವಾಸ್ತುಶಾಸ್ತ್ರದ ನಿಪುಣರು ಹೇಳುತ್ತಿದ್ದಾರೆ.
ನಾವು ಸರಿಯಾದ ದಿಕ್ಕಿನಲ್ಲಿ ಬೆಳೆಸಿದರೆ ಒಳ್ಳೆ ಶುಭ ಫಲ ಪಡೆದುಕೊಳ್ತೇವೆ. ಮನೆಯಲ್ಲಿ ಗಿಡಗಳನ್ನು ಬೆಳೆಸುವವರು ಸಿಂಹದ್ವಾರದ ಮುಂದೆಯಾಗಲಿ ಅಥವಾ ಕಿಟಕಿ ಪಕ್ಕದಲ್ಲಿ ಹೆಚ್ಚಾಗಿ ಬೆಳೆಸುತ್ತಾರೆ. ನಮ್ಮ ಹಿಂದೂ ಧರ್ಮದ ಪ್ರಕಾರ ತುಳಸಿ ಗಿಡದ ನಂತರ ಅಷ್ಟೇ ಪವಿತ್ರತೆ ವೀಳ್ಯದೆಲೆ ಗಿಡಕ್ಕೆ ಕೊಡಲಾಗಿದೆ. ಸಿಂಹದ್ವಾರದ ಮುಂದೆ ಅಥವಾ ಕಿಟಕಿ ಪಕ್ಕದಲ್ಲಿ ಗಿಡಗಳನ್ನು ಯಾವಾಗಲೂ ಕೂಡ ಬೆಳೆಸಬಾರದು. ಈ ರೀತಿ ಬೆಳೆಸೋದ್ರಿಂದ ಮನೆ ಯಜಮಾನನಿಗೆ ಕೇಡು ಸಂಭವಿಸುವ ಸಾಧ್ಯತೆ ಇದೆ. ಮನೆಯಲ್ಲಿ ಹಣ್ಣಿನ ಗಿಡಗಳು ಬೆಳೆಸಬೇಕು ಅಂದುಕೊಳ್ಳುವವರು ಪೂರ್ವ ಹಾಗೂ ಉತ್ತರದ ಕಡೆ ಜಾಗ ಖಾಲಿ ಬಿಟ್ಟು ಬೇರೆ ದಿಕ್ಕಿನಲ್ಲಿ ಬೆಳೆಸಬೇಕು. ಈಶಾನ್ಯ ಭಾಗದಲ್ಲಿ ಸೂಜಿ ಮೊನೆಯಷ್ಟು ಭಾರ ಕೂಡ ಇಡಬಾರದಂತೆ. ಹಾಗಾಗಿ ಯಾವ ಗಿಡ ಅಥವಾ ಮರವನ್ನು ಈಶಾನ್ಯ ದಿಕ್ಕಿನಲ್ಲಿ ಬೆಳೆಸಬೇಡಿ. ಅದರಲ್ಲೂ ಮುಖ್ಯವಾಗಿ ತುಳಸಿ, ಬಿಲ್ವ, ಶಮಿ, ನೆಲ್ಲಿಕಾಯಿ, ಬೇವು, ಸರಸ್ವತಿ, ಬ್ರಹ್ಮಕಮಲ, ರುದ್ರಾಕ್ಷ, ಕದಂಬ, ಮುರುಗ, ಹುನ್ನಾಗ ಹಾಗೂ ವೀಳ್ಯದೆಲೆ ಮುಂತಾದ ದೇವತಾ ಗಿಡ ಅಥವಾ ವೃಕ್ಷಗಳನ್ನು ಅಪ್ಪಿತಪ್ಪಿ ಕೂಡ ಈ ದಿಕ್ಕಿನಲ್ಲಿ ಬೆಳೆಸಬಾರದು. ನಾವು ಇಷ್ಟ ಬಂದ ದಿಕ್ಕಿನಲ್ಲಿ ಇವುಗಳನ್ನು ಬೆಳೆಸಿದರೆ ಈ ಗಿಡಗಳು ಬೆಳೆಯುವುದಿಲ್ಲ. ನೀವು ಒಂದರ ಹಿಂದೆ ಒಂದು ಎಂಬಂತೆ ಎಷ್ಟು ಗಿಡಗಳು ನೆಟ್ಟರೂ ಕೂಡ ಅದು ಬೆಳೆಯುವುದಿಲ್ಲ. ಅದೇ ಒಂದು ವೇಳೆ ವಾಸ್ತು ಪ್ರಕಾರ ನೀವು ಈ ಗಿಡಗಳನ್ನು ನೆಟ್ಟರೆ ಅದು ಬೇಗನೆ ಬೆಳೆಯುತ್ತದೆ. ಹಾಗೆ ಎಲೆಗಳು ಕೂಡ ಹಚ್ಚ ಹಸಿರಾಗಿರುತ್ತದೆ. ಈ ಗಿಡಗಳನ್ನು ಆಗ್ನೇಯ ದಿಕ್ಕಿನಲ್ಲಿ ನಿಮ್ಮ ಕಾಂಪೌಂಡ್ ಗೋಡೆಗಿಂತ 5 ಅಡಿ ಅಂದರೆ ಇರುವಂತಹ ಅಂತರ ಇರುವಂತೆ ನೆಡಬೇಕು. ತುಳಸಿ ಗಿಡವನ್ನು ಪೂರ್ವ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಪಾಟ್ ಅಥವಾ ತುಳಸಿ ಕೋಟೆಯಲ್ಲಿ ಮಾತ್ರ ನೆಡಬೇಕು. ಯಾವ ಪರಿಸ್ಥಿತಿಯಲ್ಲೂ ತುಳಸಿ ಗಿಡವನ್ನು ನೆಲದ ಮೇಲೆ ನೆಡಬಾರದು. ವೀಳ್ಯದೆಲೆ ಗಿಡವನ್ನು ಕೂಡ ಮನೆಯ ಪೂರ್ವ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಪಾಟ್ ಒಳಗೆ ಅಥವಾ ನೆಲದ ಮೇಲೂ ಕೂಡ ನೆಡಬಹುದು. ಈ ವೀಳ್ಯದೆಲೆ ಗಿಡ ನಮಗೆ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಕೊಡುವುದು ಮಾತ್ರವಲ್ಲದೆ ಎಷ್ಟೋ ರೀತಿಯಾದ ಅನಾರೋಗ್ಯ ಸಮಸ್ಯೆಗಳಿಗೆ ಒಂದು ದಿವ್ಯ ಔಷಧದಂತೆ ಕೆಲಸ ಮಾಡುತ್ತದೆ. ವೀಳ್ಯದೆಲೆಯಲ್ಲಿ ಕ್ಯಾಲ್ಸಿಯಂ, ಐರನ್, ವಿಟಮಿನ್ ಸಿ, ಮಿನರಲ್ಸ್ ಹಾಗೂ ಫೈಬರ್ ಅಂಶ ಅಧಿಕವಾಗಿರುತ್ತದೆ. ಹಸಿವಿನಿಂದ ಜೀರ್ಣದವರೆಗೂ ಅನಾರೋಗ್ಯ ಸಮಸ್ಯೆಗಳಿಗೆ ವೀಳ್ಯದೆಲೆ ಒಂದು ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ. ಸ್ನೇಹಿತರೆ, ಕೆಲವರಿಗೆ ಹಸಿವಾಗಲ್ಲ, ಹಸಿವಾದರೂ ಕೂಡ ತಿನ್ನೋಕೆ ಇಷ್ಟ ಆಗಲ್ಲ. ಒಂದು ವೇಳೆ ತಿಂದರೂ ಕೂಡ ಯಾವ ಪದಾರ್ಥನೂ ರುಚಿ ಅನಿಸಲ್ಲ. ಇಂತಹ ಜನರು ಪ್ರತಿದಿನ 2 ವೀಳ್ಯದೆಲೆ ತಿನ್ನೋದ್ರಿಂದ ಈ ಸಮಸ್ಯೆಗಳು ಬಗೆಹರಿಯುತ್ತವೆ. ಹೊಟ್ಟೆ ಉಬ್ಬಿಗೆ 2 ವೀಳ್ಯದೆಲೆ ಕೈಯಲ್ಲೇ ಹಿಸುಕಿ ಆ ರಸವನ್ನು ಹಾಗೂ ಎಲೆಯನ್ನು ಹಾಲಿನಲ್ಲಿ ಬೆರೆಸಿ ಕುಡಿದ್ರೆ ಹೊಟ್ಟೆ ಉಬ್ಬು ಅಥವಾ ಬ್ಲೋಟಿಂಗ್ ಸಮಸ್ಯೆ ಕೂಡಲೇ ಕಡಿಮೆಯಾಗುತ್ತದೆ. ಸಾಮಾನ್ಯ ತಲೆನೋವು ಅಥವಾ ಮೈಗ್ರೇನ್ ಸಮಸ್ಯೆ ಇರುವವರು ವೀಳ್ಯದೆಲೆ ಹಣೆಯ ಮೇಲೆ ಇಟ್ಟುಕೊಂಡು ಒಂದು ಬಟ್ಟೆ ಬಿಗಿಯಾಗಿ ಹಣೆಗೆ ಕಟ್ಟಿಕೊಂಡು ಅರ್ಧ ಗಂಟೆ ಮಲಗಿದರೆ ತಲೆನೋವು ಹೊರಟು ಹೋಗುತ್ತದೆ. ಹಾಗೆ ಮೈಗ್ರೇನ್ ಸಮಸ್ಯೆ ಇರುವವರು ವೀಳ್ಯದೆಲೆ ರಸವನ್ನು ಕೈಯಲ್ಲಿ ಹಿಂಡಿ ತೆಗೆದುಕೊಂಡು ಅದರಿಂದ ತಲೆಗೆ ಆಗಾಗ ಮಸಾಜ್ ಮಾಡ್ತಾ ಇದ್ರೆ ಮೈಗ್ರೇನ್ ಸಮಸ್ಯೆ ಪೂರ್ತಿಯಾಗಿ ಹೊರಟು ಹೋಗುತ್ತದೆ. ಪ್ರತಿದಿನ ವೀಳ್ಯದೆಲೆ ತಿನ್ನುತ್ತಾ ಇದ್ದರೆ ಮೆಂಟಲ್ ಹೆಲ್ತ್ ಅಥವಾ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತದೆ. ಇದರಿಂದ ಡಿಪ್ರೆಷನ್ ಸಮಸ್ಯೆ ಕೂಡ ಗುಣವಾಗುತ್ತದೆ. ಜೀರ್ಣ ಸಮಸ್ಯೆಗೆ ಉತ್ತಮ ಪರಿಹಾರ ವೀಳ್ಯದೆಲೆ. ಕೆಲವರಿಗೆ ದೇಹದ ಕೆಲವು ಭಾಗಗಳಲ್ಲಿ ಆಗಾಗ ಊತ ಕಾಣಿಸಿಕೊಳ್ಳುತ್ತದೆ. ಅಂಥವರು ಆ ಜಾಗಗಳಲ್ಲಿ ವೀಳ್ಯದೆಲೆ ಇಟ್ಟು ಒಂದು ಬಟ್ಟೆ ಕಟ್ಟುವುದು ಅಥವಾ ಕೈಯಲ್ಲಿ ಎಲೆ ಒತ್ತಿ ಹಿಡಿದುಕೊಳ್ಳೋದ್ರಿಂದ ಕೂಡ ಊತ ಕೆಲವೇ ಕ್ಷಣಗಳಲ್ಲಿ ಕಡಿಮೆಯಾಗುತ್ತದೆ. ಕೆಲವು ದಿನಗಳ ನಂತರ ಈ ಸಮಸ್ಯೆ ಪೂರ್ತಿಯಾಗಿ ಹೊರಟು ಹೋಗುತ್ತದೆ. ಗಾಯ ಅಥವಾ ಮೈಕೈ ನೋವಿಗೆ ವೀಳ್ಯದೆಲೆ ರಸದಿಂದ ಮಸಾಜ್ ಮಾಡ್ತಾ ಇದ್ರೆ ನೋವು ಹೊರಟು ಹೋಗುತ್ತದೆ. ಗಾಯ ಬೇಗನೆ ವಾಸಿಯಾಗುತ್ತದೆ. ವೀಳ್ಯದೆಲೆ ತಿನ್ನೋದ್ರಿಂದ ಕಫ ಬರುವುದಿಲ್ಲ. ಪ್ರತಿದಿನ ವೀಳ್ಯದೆಲೆ ತಿನ್ನೋದ್ರಿಂದ ಕೆಮ್ಮು, ನೆಗಡಿ ಸಮಸ್ಯೆಯನ್ನು ತಡೆಗಟ್ಟಬಹುದು. ಹಾಗೆ ವೀಳ್ಯದೆಲೆ ತಿಂದರೆ ಗಂಟಲು ನೋವು ಕೂಡ ಹೊರಟು ಹೋಗುತ್ತದೆ. ತಲೆಯಲ್ಲಿ ಡ್ಯಾಂಡ್ರಫ್ ಅಥವಾ ಹೊಟ್ಟೆ ಸಮಸ್ಯೆ ಇರುವವರು ವೀಳ್ಯದೆಲೆ ರಸದಿಂದ ಕೂದಲಿಗೆ ಮಸಾಜ್ ಮಾಡ್ತಾ ಇದ್ರೆ ಡ್ಯಾಂಡ್ರಫ್ ಸಮಸ್ಯೆ ಬರುವುದಿಲ್ಲ. ಸಕ್ಕರೆ ಕಾಯಿಲೆ ಇರುವವರಿಗೆ ವೀಳ್ಯದೆಲೆ ರಸ ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತದೆ. ಸಕ್ಕರೆ ಕಾಯಿಲೆ ಇರುವವರು 1 ಲೋಟ ನೀರಿನಲ್ಲಿ ವೀಳ್ಯದೆಲೆ ಎಲೆಯ ತುಂಡುಗಳನ್ನು ಹಾಕಿ ಕುದಿಸಿ ಆ ನೀರನ್ನು ಡಿಕಾಷನ್ ಥರ ಕುಡಿಯಬಹುದು. ಅಥವಾ ಪ್ರತಿದಿನ 1 ಅಥವಾ 2 ವೀಳ್ಯದೆಲೆ ಅಗಿಯುತ್ತಾ ರಸ ಕುಡಿಯಬಹುದು. ಅಥವಾ ವೀಳ್ಯದೆಲೆ ಕುಟ್ಟಿ ಆ ರಸ ಮಾತ್ರ ತಗೊಂಡು ಕೂಡ ಟಾನಿಕ್ ಥರ ಕುಡಿಯಬಹುದು. ವೀಳ್ಯದೆಲೆ ಪ್ರತಿದಿನ ತಿನ್ನೋದ್ರಿಂದ ಹೃದಯಕ್ಕೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಎಂದು ಒಂದು ಪರಿಶೋಧನೆಯಲ್ಲಿ ತಿಳಿದು ಬಂದಿದೆ. ವೀಳ್ಯದೆಲೆಯನ್ನು ಸ್ವಲ್ಪ ಬಿಸಿ ಮಾಡಿ ಅದರಿಂದ ಬಂದ ರಸವನ್ನು ಎದೆಯ ಮೇಲೆ ಉಜ್ಜುತ್ತಿದ್ರೆ ಒಣಕೆಮ್ಮು ಸಮಸ್ಯೆ ಹೊರಟು ಹೋಗುತ್ತದೆ. ಈ ರೀತಿ ವೀಳ್ಯದೆಲೆಯಿಂದ ಎಷ್ಟೋ ಆರೋಗ್ಯ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ವೀಳ್ಯದೆಲೆ ಗಿಡ ಮನೆಯಲ್ಲಿ ಬೆಳೆಸುವುದರಿಂದ ಆರೋಗ್ಯದ ಜೊತೆ ಲಕ್ಷ್ಮಿ ಕಟಾಕ್ಷ ಕೂಡ ಸಿಗುತ್ತದೆ.
ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ. ಹಾಗೆ ಆಂಜನೇಯ ಸ್ವಾಮಿಯ ಅನುಗ್ರಹ ಕೂಡ ಪಡ್ಕೋಬಹುದು. ನೀವು ಅಷ್ಟೈಶ್ವರ್ಯದಿಂದ ತುಂಬಿ ತುಳುಕುತ್ತೀರಿ. ಆದರೆ ಈ ವೀಳ್ಯದೆಲೆ ಗಿಡವನ್ನು ಕೇವಲ ಒಂದು ಗಿಡದಂತೆ ನೋಡದೆ ದೈವ ಗಿಡದಂತೆ ನೋಡಬೇಕು. ಅಂದರೆ ಮುಟ್ಟು ಮೈಲಿಗೆ ಇರುವಾಗ ಅದರ ಹತ್ತಿರ ಹೋಗುವುದು, ಮುಟ್ಟುವುದು, ಎಲೆ ಕೀಳುವುದು, ನೀರು ಹಾಕುವುದನ್ನು ಮಾಡಬಾರದು. ತುಳಸಿ ಗಿಡವನ್ನು ನೋಡಿಕೊಳ್ಳುವಂತೆ ಈ ಗಿಡವನ್ನು ಕೂಡ ಪವಿತ್ರವಾಗಿ ನೋಡಿಕೊಳ್ಳಬೇಕು. ಇಲ್ಲದಿದ್ದರೆ ಈ ಗಿಡ ಒಣಗಿ ಹೋಗುತ್ತದೆ. ಇದರಿಂದ ಶುಭ ಫಲದ ಬದಲು ಅಶುಭ ಫಲಗಳು ಹೆಚ್ಚಾಗಿ ಉಂಟಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಈ ಭೂಮಿ ಮೇಲಿರುವ ಅನೇಕ ಸಸ್ಯಗಳು ಕೆಲ ಸಂದರ್ಭಗಳಲ್ಲಿ ನಮ್ಮ ಪ್ರಾಣವನ್ನು ಕಾಪಾಡುತ್ತವೆ. ಅಂತಹ ಅದ್ಭುತವಾದ ಗಿಡಗಳಲ್ಲಿ ಉತ್ತರಾಣಿ ಗಿಡ ಕೂಡ ಒಂದು. ಈ ಗಿಡದ ಬಗ್ಗೆ ತಿಳಿಯದಿರುವವರು ಯಾರೂ ಇರುವುದಿಲ್ಲ ಅಂದ್ಕೊಳ್ತೇನೆ. ಆಯುರ್ವೇದ ಗ್ರಂಥಗಳಲ್ಲಿ ಈ ಗಿಡದ ಬಗ್ಗೆ ಬರೆದಿರುವಂತಹ ಕೆಲವು ರಹಸ್ಯಗಳನ್ನು ನೀವು ತಿಳ್ಕೊಂಡ್ರೆ ಸುಮಾರು ಭಾಗದಷ್ಟು ಕಾಯಿಲೆಗಳಿಗೆ ಚಿಕಿತ್ಸೆ ತಿಳಿದುಕೊಂಡಂತಾಗುತ್ತದೆ. ಎಲ್ಲ ಚಿಕ್ಕ ಪುಟ್ಟ ಸಮಸ್ಯೆಗೆ ಆಸ್ಪತ್ರೆಗೆ ಹೋಗುವ ಅಗತ್ಯವೇ ಬರುವುದಿಲ್ಲ. ಈ ವಿಡಿಯೋದಲ್ಲಿ ಉತ್ತರಾಣಿ ಗಿಡದ ಬಗ್ಗೆ ಪೂರ್ತಿ ಮಾಹಿತಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತವಾಗಿಯೂ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ನೇಹಿತರೆ, ನಮ್ಮ ವೇದಗಳು, ಶಾಸ್ತ್ರಗಳು ಹಾಗೂ ಆಯುರ್ವೇದ ಗ್ರಂಥಗಳು ಉತ್ತರಾಣಿ ಗಿಡವನ್ನು ಭೂಮಿಯ ಮೇಲಿರುವ ಅಮೃತ ಎಂದು ವರ್ಣಿಸಿವೆ. ಇಂತಹ ಒಂದು ಅದ್ಭುತವಾದ ಗಿಡ ನಮ್ಮ ಸುತ್ತಮುತ್ತ ಬೆಳೆಯುತ್ತಿದ್ದರೂ ಕೂಡ ಅದರ ಪ್ರಯೋಜನ ತಿಳಿದುಕೊಳ್ಳದೆ ನಾವು ತುಂಬ ನಷ್ಟಕ್ಕೆ ಒಳಗಾಗುತ್ತಿದ್ದೇವೆ. ಈ ಗಿಡ ಮನುಷ್ಯನನ್ನು ಯಾವ ರೀತಿ ಕಾಪಾಡುತ್ತದೆ ಎಂದು ತಿಳಿದುಕೊಂಡ್ರೆ ನೀವೇ ಆಶ್ಚರ್ಯಪಡ್ತೀರಾ. ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಜನರು ಸಂತಾನ ಇಲ್ಲದೆ ಚಿಂತೆಗೀಡಾಗಿದ್ದಾರೆ. ಉತ್ತರಾಣಿ ಗಿಡ ಸಂತಾನ ಭಾಗ್ಯ ಅನುಗ್ರಹಿಸುತ್ತದೆ ಎಂಬುದು ಅನೇಕರಿಗೆ ಗೊತ್ತಿಲ್ಲ. ಇದಕ್ಕಾಗಿ ಉತ್ತರಾಣಿ ಗಿಡದ ಬೇರನ್ನು ಕಿತ್ತು ತಂದು ಚೆನ್ನಾಗಿ ತೊಳೆದು ಅಕ್ಕಿ ತೊಳೆದ ನೀರಲ್ಲಿ ಬೇರನ್ನು ಅರೆದು ಇಟ್ಕೊಳ್ಳಿ. ಸಂತಾನ ಸಮಸ್ಯೆ ಇರುವ ಮಹಿಳೆಯರು ಮುಟ್ಟು ಮುಗಿದ ದಿನದಿಂದ 16 ದಿನಗಳವರೆಗೂ ಒಂದು ಕಪ್ಪು ಉಗುರು ಬೆಚ್ಚಗಿರುವಂತಹ ಹಸು ಹಾಲಿನಲ್ಲಿ 10 ಗ್ರಾಂನಷ್ಟು ಇದಾಗಲೇ ತಯಾರಿಸುವ ಲೇಹ್ಯವನ್ನು ಬೆರೆಸಿ ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಕುಡಿಯಬೇಕು. ಈ 16 ದಿನಗಳವರೆಗೂ ನೀವು ನಿಮ್ಮ ಗಂಡನ ಜೊತೆ ಶಾರೀರಿಕವಾಗಿದ್ದರೆ ಖಂಡಿತ ಸಂತಾನ ಕಲಗುತ್ತದೆಂದು ಆಯುರ್ವೇದ ಗ್ರಂಥಗಳು ಹೇಳುತ್ತಿವೆ. ನೀವು ಪ್ರತಿದಿನ ಉತ್ತರಾಣಿ ಗಿಡದಿಂದ ಲೇಹ್ಯವನ್ನು ತಯಾರಿಸಬೇಕು. ಹಳೆ ಲೇಹ್ಯವನ್ನು ಬಳಸಬಾರದು. ಹಾಗೆ ಇದಕ್ಕಾಗಿ ಪ್ಯಾಕೇಜ್ ಹಾಲು ಕೂಡ ಉಪಯೋಗಿಸದೆ ನಾಟಿ ಹಸು ಹಾಲು ಉಪಯೋಗಿಸಬೇಕು. ಇನ್ನು ನಾಯಿ ಕಚ್ಚಿದರೆ ಕೆಲವು ಬ್ಯಾಕ್ಟೀರಿಯಾಗಳು ನಿಮ್ಮ ರಕ್ತದೊಳಗೆ ಪ್ರವೇಶಿಸಿ ರೇಬಿಸ್ ಮುಂತಾದ ಅನೇಕ ಕಾಯಿಲೆಗಳು ಹುಟ್ಟಿಕೊಳ್ಳುತ್ತವೆ. ಕೆಲವೊಮ್ಮೆ ನಾವು ಚಿಕಿತ್ಸೆ ಪಡೆದುಕೊಂಡರೂ ಕೂಡ ಪ್ರಯೋಜನ ಇರುವುದಿಲ್ಲ. ಕೆಲವು ಇನ್ಫೆಕ್ಷನ್ಗಳು ನಮ್ಮ ದೇಹದಲ್ಲಿ ಉಳಿದು ಹೋಗುತ್ತವೆ. ನಾಯಿ ಕಚ್ಚಿದರೆ ಉತ್ತರಾಣಿ ಗಿಡದ ಬೇರುಗಳನ್ನು ಕಿತ್ತು ತಂದು ಚೆನ್ನಾಗಿ ತೊಳೆದು ಅದನ್ನು ಕುಟ್ಟಿ ರಸ ತೆಗೆದುಕೊಳ್ಳಬೇಕು. ಬೇಕಿದ್ರೆ ಸ್ವಲ್ಪ ನೀರನ್ನು ಬಳಸಬಹುದು. ಆದಷ್ಟು ನೀರು ಹಾಕದೆ ರಸ ತೆಗೆದುಕೊಳ್ಳಲು ಪ್ರಯತ್ನಿಸಿ. ಈ ರೀತಿ 3 ಗ್ರಾಂಗಳಷ್ಟು ರಸ ತೆಗೆದುಕೊಂಡು ಅದನ್ನು 20 ಗ್ರಾಂ ಜೇನುತುಪ್ಪದೊಂದಿಗೆ ಬೆರೆಸಿ ಬೆಳಿಗ್ಗೆ ಹಾಗೂ ಸಂಜೆ 1.5 ಸ್ಪೂನ್ ತಿನ್ನುತ್ತಾ ಇದ್ದರೆ ನಾಯಿ ಕಚ್ಚಿರುವಂತಹ ವಿಷ ನಿಮ್ಮ ದೇಹದಿಂದ ಸಂಪೂರ್ಣವಾಗಿ ಹೊರಟು ಹೋಗುತ್ತೆ. ಈ ಕೆಲಸವನ್ನು ನಾಯಿ ಕಚ್ಚಿರುವ ಹುಣ್ಣು ಮಾಯುವವರೆಗೂ ಕೂಡ ಮಾಡಬೇಕು. ಇನ್ನು ಗರ್ಭಕೋಶ ಕ್ಲೀನ್ ಆಗುವುದಕ್ಕೆ, ಮುಟ್ಟು ಸರಿಯಾಗಿ ಆಗುವುದಕ್ಕೆ, ಮುಟ್ಟಾದಾಗ ಅಧಿಕ ರಕ್ತಸ್ರಾವ ಆಗದೆ ತಡೆಯುವುದಕ್ಕೆ, ಲಿವರ್ ಕ್ಲೀನ್ ಆಗುವುದಕ್ಕೆ, ಶ್ವಾಸಕೋಶ ಕ್ಲೀನ್ ಆಗುವುದಕ್ಕೆ, ಕರುಳು ಕ್ಲೀನ್ ಆಗುವುದಕ್ಕೆ, ಒಳ್ಳೆಯ ರಕ್ತ ದೇಹದಲ್ಲಿ ಉತ್ಪತ್ತಿಯಾಗೋಕೆ, ಮುಖ ಮತ್ತು ದೇಹದಲ್ಲಿ ಕಾಂತಿ ಹೆಚ್ಚಾಗೋಕೆ ನೀವು ಉತ್ತರಾಣಿ ಗಿಡದ ಎಲೆಗಳು ಹಾಗೂ ಬೇರುಗಳನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು. ಇವುಗಳನ್ನು ನೀರಿನಿಂದ ಚೆನ್ನಾಗಿ ತೊಳೆದು ನೆರಳಿನಲ್ಲಿ ಒಣಗಿಸಬೇಕು. ಕೆಲ ದಿನಗಳಿಗೆ ಇದು ಪೂರ್ತಿಯಾಗಿ ಒಣಗಿ ಹೋಗುತ್ತದೆ. ಅದರ ನಂತರ ಇದನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಇದಕ್ಕೆ ಸಮಾನವಾಗಿ ಕಲ್ಲು ಸಕ್ಕರೆಯನ್ನು ಪುಡಿ ಮಾಡಿ ಬೆರೆಸಿ ಒಂದು ಗ್ಲಾಸ್ ಬಾಟಲ್ ಅಥವಾ ಜಾರ್ನಲ್ಲಿ ಶೇಖರಿಸಿಟ್ಟುಕೊಳ್ಳಬೇಕು. ಇದನ್ನು ಬೆಳಿಗ್ಗೆ ಹಾಗೂ ರಾತ್ರಿ ದಿನದಲ್ಲಿ 2 ಸಲ ಊಟ ತಿನ್ನುವುದಕ್ಕೂ 1 ಗಂಟೆ ಮುಂಚೆ ಅರ್ಧ ಚಮಚ ಪುಡಿಯನ್ನು ಬಾಯಲ್ಲಿ ಹಾಕಿಕೊಂಡು ತಿಂದು ಅದರ ನಂತರ 1 ಗ್ಲಾಸ್ ನೀರು ಕುಡಿಯಬೇಕು. ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಮಾಡಬಹುದು. ಇನ್ನು ಕೆಲವರು ಪೈಲ್ಸ್ ಸಮಸ್ಯೆ ಅಥವಾ ರಕ್ತಭೇದಿ, ಉರಿ ಮೂತ್ರ ಮುಂತಾದ ಸಮಸ್ಯೆಗಳಿಂದ ನರಳುತ್ತಿರುತ್ತಾರೆ. ಅಂಥವರು ಉತ್ತರಾಣಿ ಗಿಡದ ಎಲೆಗಳನ್ನು ಸ್ವಲ್ಪ ನೀರು ಹಾಕಿ ಅರೆದು 50 ಗ್ರಾಂ ರಸ ತೆಗೆದುಕೊಂಡು ಅದರಲ್ಲಿ 50 ಗ್ರಾಂ ಮನೆಯಲ್ಲಿ ತಯಾರಿಸಿದಂತಹ ಹಸುವಿನ ತುಪ್ಪ ಬೆರೆಸಿ
ಪ್ರತಿದಿನ ಒಂದೊಂದು ಚಮಚ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ರಾತ್ರಿ ಮಲಗುವ ಮುಂಚೆ ದಿನದಲ್ಲಿ 1 ಬಾರಿ ಕುಡಿಯಬೇಕು. ಇದು ಖಾಲಿಯಾಗುವುದರೊಳಗೆ ನಿಮ್ಮ ಸಮಸ್ಯೆ ಕೂಡ ಹೊರಟು ಹೋಗುತ್ತದೆ. ಆದರೆ ಇದನ್ನು ನೀವು ಕುಡಿಯುವಾಗ ಮಲಬದ್ಧತೆ ಉಂಟು ಮಾಡುವಂತಹ ಪದಾರ್ಥಗಳು ಅಂದರೆ ಬ್ರೆಡ್, ಬಿಸ್ಕೆಟ್ಗಳು, ಬೇಕರಿ ಪದಾರ್ಥಗಳು, ಎಣ್ಣೆಯಲ್ಲಿ ಕರಿದಂತಹ ಪದಾರ್ಥಗಳು, ಚಿಕನ್, ಮೀನು, ಪೈನಾಪಲ್, ಪಪ್ಪಾಯ, ಹಲಸಿನ ಹಣ್ಣು, ನುಗ್ಗೆಕಾಯಿ ಮುಂತಾದ ದೇಹಕ್ಕೆ ಬಿಸಿ ಕೊಡುವಂತಹ ಪದಾರ್ಥಗಳನ್ನು ತಿನ್ನಬಾರದು. ಹಾಗೆ ಹೆಚ್ಚು ಖಾರ ಇರುವಂತಹ ಪದಾರ್ಥಗಳನ್ನು ಕೂಡ ತಿನ್ನಬಾರದು. ಇನ್ನು ಇತ್ತೀಚೆಗೆ ತುಂಬ ಜನರು ಕಿಡ್ನಿಯಲ್ಲಿ ಕಲ್ಲಿನ ಸಮಸ್ಯೆಯಿಂದ ನರಳುತ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನೆಂದರೆ ಮಲ ಅಥವಾ ಮೂತ್ರಕ್ಕೆ ಅವಸರವಾದಾಗ ಎದ್ದು ಹೋಗಲು ಸೋಂಬೇರಿತನ ಮಾಡುವುದು ಅಥವಾ ಯಾವುದೋ ಕೆಲಸದಲ್ಲಿದ್ದು ಅವಾಯ್ಡ್ ಮಾಡೋದು, ನೀರು ಕಡಿಮೆ ಕುಡಿಯೋದು. ಇನ್ನು ಕಿಡ್ನಿಯಲ್ಲಿ ಕಲ್ಲಿರುವವರು ಉತ್ತರಾಣಿ ಗಿಡದ ಹಸಿ ಬೀಜಗಳನ್ನು 20 ಗ್ರಾಂ ತೆಗೆದುಕೊಳ್ಳಬೇಕು. ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಬಿಕೊಂಡು ಅದನ್ನು ಶೋಧಿಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು. ಅದರ ನಂತರ 1 ಗಂಟೆಯ ಕಾಲ ಏನನ್ನೂ ಕೂಡ ಕುಡಿಯಬಾರದು, ತಿನ್ನಬಾರದು. ಈ ರೀತಿ ಮಾಡಿದರೆ ಮೂತ್ರಪಿಂಡದೊಳಗಿರುವಂತಹ ಕಲ್ಲುಗಳು ಮೂತ್ರ ವಿಸರ್ಜನೆ ಮಾಡುವಾಗ ಮೂತ್ರದ ಜೊತೆ ಹೊರಗಡೆ ಬಂದು ಬಿಡುತ್ತದೆ. ಕೆಲ ದಿನಗಳಲ್ಲಿ ನಿಮಗೆ ವ್ಯತ್ಯಾಸ ತಿಳಿಯುತ್ತದೆ. ಏಕೆಂದರೆ ಕಿಡ್ನಿಯಲ್ಲಿ ಕಲ್ಲಿದ್ರೆ ಆಗಾಗ ತಡೆಯಲಾರದಷ್ಟು ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತದೆ. ನೀವು ಈ ರಸವನ್ನು ಕುಡಿಯುವುದರಿಂದ ಹೊಟ್ಟೆ ನೋವು ಬರುವುದು ನಿಂತು ಹೋಗುತ್ತದೆ. ನೀವು ಮೂತ್ರ ವಿಸರ್ಜನೆ ಮಾಡುವಾಗ ಕಲ್ಲು ಹೊರಗಡೆ ಬರುವಂತಹ ಅನುಭವ ನಿಮಗೆ ಆಗುತ್ತದೆ. ಇದು ಸುಮಾರು 3 ರಿಂದ 6 ದಿನಗಳ ಒಳಗೆ ನಡೆಯುತ್ತದೆ. ಅಥವಾ ತುಂಬ ಕಲ್ಲುಗಳಿದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಸಮಯ ಹಿಡಿಯಬಹುದು. ನಿಮಗೆ ಹೊಟ್ಟೆ ನೋವು ಬರುತ್ತಿಲ್ಲ ಎಂದು ಖಚಿತವಾದರೆ ಇದನ್ನು ಕುಡಿಯುವುದು ನಿಲ್ಲಿಸಬಹುದು. ಪೂರ್ವ ಕಾಲದಲ್ಲಿ ಮನೆಯಲ್ಲಿ ಪ್ರಸವ ಅಂದರೆ ಡೆಲಿವರಿ ಮಾಡಿಕೊಳ್ಳುತ್ತಿದ್ದರು. ಆಗ ಪ್ರಸವ ವೇದನೆ ಅಧಿಕವಾಗಿ ಆಗದಿರಲು, ಡೆಲಿವರಿ ಟೈಮ್ನಲ್ಲಿ ಅಧಿಕವಾಗಿ ರಕ್ತ ಹೋಗದಿರಲು 7 ಉತ್ತರಾಣಿ ಗಿಡದ ಎಲೆ ಹಾಗೂ 7 ಕಾಳು ಮೆಣಸನ್ನು ಸ್ವಲ್ಪ ನೀರು ಹಾಕಿ ಅರೆದು ಪ್ರಸವ ವೇದನೆಯಲ್ಲಿರುವ ಮಹಿಳೆಗೆ ಅದನ್ನು ಕೊಡುತ್ತಿದ್ರು. ಇದು ತಿಂದ ನಂತರ ಕೇವಲ 15 ನಿಮಿಷಗಳಲ್ಲಿ ಮಗುವಾಗುತ್ತಿತ್ತು. ಇದು ಕೇವಲ ನಿಮ್ಮ ಇನ್ಫಾರ್ಮೇಷನ್ಗಾಗಿ ಮಾತ್ರ ಕೊಡ್ತಾ ಇದ್ದೀನಿ. ಈಗ ನಮಗೆ ಹಾಸ್ಪಿಟಲ್, ಡಾಕ್ಟರ್ ಫೆಸಿಲಿಟಿ ಇರೋದ್ರಿಂದ ನಾವು ಡೆಲಿವರಿ ಟೈಮ್ನಲ್ಲಿ ಈ ರಿಸ್ಕ್ ತಗೊಳ್ಳೋ ಅಗತ್ಯ ಇಲ್ಲ. ಇನ್ನು ಇತ್ತೀಚಿನ ದಿನಗಳಲ್ಲಿ ಯಾವ ಆಹಾರ ತಿಂದರೂ ಮೈಯಲ್ಲಿ ರಕ್ತಹೀನತೆ ಇದ್ದೇ ಇರುತ್ತದೆ. ದೇಹದೊಳಗಿರುವಂತಹ ರಕ್ತದಲ್ಲೂ ಕೂಡ ಇಮ್ಯುನಿಟಿ ಇರುವುದಿಲ್ಲ, ಅಂದರೆ ರೋಗ ನಿರೋಧಕ ಶಕ್ತಿ ಇರುವುದಿಲ್ಲ. ಈ ಸಮಸ್ಯೆ ಏನಿರುವವರೆಗೂ ಕೂಡ ಉತ್ತರಾಣಿ ಬೇರುಗಳನ್ನು ತಂದು ತೊಳೆದು ಅದನ್ನು ಕುಟ್ಟಿ ಅಥವಾ ಅರೆದು ಒಂದು ಉಂಡೆಯಂತೆ ತಯಾರಿಸಿಕೊಳ್ಳಿ. ಇದನ್ನು 10 ಗ್ರಾಂನಷ್ಟು ತೆಗೆದುಕೊಂಡು 1 ಲೋಟ ಹಸು ಮಜ್ಜಿಗೆಯಲ್ಲಿ ಬೆರೆಸಿ ದಿನದಲ್ಲಿ 2 ಬಾರಿ ಕುಡಿಯುತ್ತಾ ಬಂದರೆ ಅನಿಮಿಯಾ ಪ್ರಾಬ್ಲಮ್ ಅಂದರೆ ರಕ್ತಹೀನತೆ ಸಮಸ್ಯೆ ಹೊರಟು ಹೋಗುತ್ತೆ. ಜೀರ್ಣಶಕ್ತಿ ಹೆಚ್ಚಾಗುತ್ತೆ, ಹೊಸ ರಕ್ತ ಕಣಗಳು ಉತ್ಪತ್ತಿಯಾಗುತ್ತೆ, ದೇಹದಲ್ಲಿ ಇಮ್ಯುನಿಟಿ ಬೆಳೆಯುತ್ತದೆ. ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ಉತ್ತರಾಣಿ ಗಿಡದ ಬೇರಿನಿಂದ ಯಾರು ಹಲ್ಲುಜ್ಜಿಕೊಳ್ಳುತ್ತಾರೋ ಅವರ ಹಲ್ಲು ತುಂಬ ಗಟ್ಟಿಯಾಗಿ ತಯಾರಾಗುತ್ತೆ. ಎಲ್ಲ ರೀತಿಯಾದ ಹಲ್ಲಿನ ಸಮಸ್ಯೆಗಳು ಹೊರಟು ಹೋಗುತ್ತದೆ. ದವಡೆಯಿಂದ ರಕ್ತ ಬರುವುದು, ಬಾಯಿ ದುರ್ನಾತ, ಹುಳುಕಲ್ಲು ಮುಂತಾದ ಸಮಸ್ಯೆಗಳು ಕೂಡ ಹೊರಟು ಹೋಗುತ್ತದೆ. ನಮ್ಮ ಪೂರ್ವಿಕರು ಇದನ್ನೇ ಬಳಸಿ ಹಲ್ಲುಜ್ಜುತ್ತಿದ್ದರಿಂದಲೇ ಸಾಯುವವರೆಗೂ ಕೂಡ ಅವರಿಗೆ ಹಲ್ಲು ಉದುರುತ್ತಿರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಮೃತದಂತಹ ಈ ಪದಾರ್ಥಗಳನ್ನು ಪಕ್ಕಕ್ಕಿಟ್ಟು ವಿಷ ಪದಾರ್ಥಗಳಿಂದ ತಯಾರಿಸಿದಂತಹ ಟೂತ್ಪೇಸ್ಟ್ಗಳನ್ನು ನಾವು ಬಳಸುತ್ತಾ ನಮ್ಮ ಹಲ್ಲುಗಳನ್ನು ನಾವೇ ಹಾಳು ಮಾಡಿಕೊಳ್ತಾ ಇದ್ದೀವಿ. ಚರಕ ಹಾಗೂ ಸುಶ್ರುತ ಸಂಹಿತೆಯಲ್ಲಿಯೂ ಕೂಡ ಯಾರು ಪ್ರತಿದಿನ ಉತ್ತರಾಣಿ ಗಿಡದ ಬೇರಿನಿಂದ ಹಲ್ಲುಜ್ಜುತ್ತಾರೋ ಅವರ ದೇಹದಲ್ಲಿ 70 ರೀತಿಯಾದ ಕಾಯಿಲೆಗಳು ಬರುವುದಿಲ್ಲ ಎಂದು ಬರೆದಿದ್ದಾರೆ. ಹೊಲಗಳಲ್ಲಿ ಕೆಲಸ ಮಾಡುವವರು ಅಥವಾ ಹಳ್ಳಿಗಳ ಕಡೆ ಅನೇಕರು ಚೇಳು ಕಚ್ಚಿ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಕೆಲವು ಚೇಳುಗಳು ಕಚ್ಚುವುದರಿಂದ ಪ್ರಾಣ ಕೂಡ ಹೋಗುತ್ತವೆ. ಒಂದು ವೇಳೆ ಚೇಳು ಕಚ್ಚಿದರೆ ಹೆದರದೆ ಉತ್ತರಾಣಿ ಗಿಡದ ಬೇರನ್ನು ಕಿತ್ತು ತಂದು ಚೆನ್ನಾಗಿ ತೊಳೆದು ಅದನ್ನು ನಿಧಾನವಾಗಿ ಕಚ್ಚುತ್ತಾ ಆ ರಸ ನುಂಗುತ್ತಿರಬೇಕು. ಈ ರೀತಿ ನಿಮ್ಮ ದೇಹದೊಳಗೆ ರಸ ಹೋಗುತ್ತಿದ್ರೆ ನಿಮ್ಮ ರಕ್ತದೊಳಗೆ ಬರೆದಿರುವಂತಹ ಚೇಳಿನ ವಿಷ ಕಡಿಮೆಯಾಗುತ್ತದೆ. ಮೂತ್ರ ವಿಸರ್ಜನೆಯ ಮೂಲಕ ಹೊರಗಡೆ ಬಂದು ಬಿಡುತ್ತದೆ. ಚೇಳು ಕಚ್ಚಿರುವ ನೋವು ಹೋಗುವವರೆಗೂ ನೀವು ಬೇರನ್ನು ಕಚ್ಚುತ್ತಾ ರಸ ನುಂಗುತ್ತಿರಬೇಕು. ಇನ್ನು ಗಾಯ ಆಗಿ ರಕ್ತ ಸೋರುತ್ತಿದ್ರೆ ಅದರ ಮೇಲೆ ಉತ್ತರಾಣಿ ಗಿಡದ ಎಲೆ ಅಥವಾ ಆ ಎಲೆಯನ್ನು ಅರೆದು ಆ ಪೇಸ್ಟನ್ನು ಇಟ್ಟರೆ ರಕ್ತ ಸೋರಿಕೆ ಕೂಡಲೇ ನಿಂತು ಹೋಗುತ್ತೆ. ಹಾಗೆ ಆ ಗಾಯ ಕೂಡ ಬೇಗನೆ ವಾಸಿಯಾಗುತ್ತೆ. ಇನ್ನು ಸ್ಕಿನ್ ಅಲರ್ಜಿ ಆಗಿದ್ದರೆ ಉತ್ತರಾಣಿ ಗಿಡದ ಎಲೆಗಳನ್ನು ಅರೆದು ಬಂದ ರಸವನ್ನು ಅಲರ್ಜಿ ಆಗಿರುವಂತಹ ಜಾಗದಲ್ಲಿ ಹಚ್ಚುತ್ತಿದ್ರೆ ಆ ಸಮಸ್ಯೆ ಬೇಗನೆ ಹೊರಟು ಹೋಗುತ್ತೆ.
ಇನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂತು ಕೆಲಸ ಮಾಡುತ್ತಿರುವುದರಿಂದ ಹೊಟ್ಟೆ ಸುತ್ತ ಬೊಜ್ಜು ಬೆಳೆದುಕೊಂಡಿರುತ್ತದೆ. ಅಂಥವರು ಎಳ್ಳೆಣ್ಣೆಯಲ್ಲಿ ಸ್ವಲ್ಪ ಉತ್ತರಾಣಿ ಗಿಡದ ಎಲೆಯ ರಸವನ್ನು ಸಮ ಪ್ರಮಾಣದಲ್ಲಿ ಹಾಕಿ ಲೋ ಫ್ಲೇಮ್ನಲ್ಲಿ ಬಿಸಿ ಮಾಡಿಕೊಳ್ಳಬೇಕು. ಕೆಲ ಹೊತ್ತಿನ ನಂತರ ನಿಮಗೆ ಉತ್ತರಾಣಿ ರಸ ಕಾಣಿಸುವುದಿಲ್ಲ, ಬರೀ ಎಳ್ಳೆಣ್ಣೆ ಮಾತ್ರ ಕಾಣಿಸುತ್ತದೆ. ಆ ಎಣ್ಣೆ ಆರಿದ ಮೇಲೆ ಒಂದು ಡಬ್ಬಕ್ಕೆ ಹಾಕಿಟ್ಟುಕೊಳ್ಳಿ. ಈ ಎಣ್ಣೆಯಿಂದ ಪ್ರತಿದಿನ ಹೊಟ್ಟೆಯ ಸುತ್ತ 10 ರಿಂದ 15 ನಿಮಿಷಗಳ ಕಾಲ ಮಸಾಜ್ ಮಾಡುತ್ತಿದ್ದರೆ ಬೊಜ್ಜು ಕಡಿಮೆಯಾಗಿ ಸೊಂಟ ನಾಜೂಕಾಗಿ ಗಟ್ಟಿಯಾಗಿ ತಯಾರಾಗುತ್ತದೆ. ಇನ್ನು ಕೆಲವರಿಗೆ ಆಗಾಗ ಬಾಯಲ್ಲಿ ಹುಣ್ಣು ಬರುತ್ತೆ ಅಥವಾ ನಾಲಿಗೆಯ ಮೇಲೆ ಗುಳ್ಳೆ ಬರುತ್ತಿರುತ್ತದೆ. ಇದರಿಂದ ಬಿಸಿ ಪದಾರ್ಥ, ಕಾಫಿ, ಟೀ ಅಥವಾ ಖಾರದ ಪದಾರ್ಥ ತಿನ್ನಲು ಆಗುವುದಿಲ್ಲ. ಈ ಸಮಸ್ಯೆ ಬಂದಾಗ 5 ರಿಂದ 7 ಉತ್ತರಾಣಿ ಎಲೆಗಳನ್ನು ತೆಗೆದುಕೊಂಡು ಅದನ್ನು ತೊಳೆದು ಬಾಯಲ್ಲಿ ಹಾಕಿಕೊಂಡು ಅಗೆಯುತ್ತಿರಬೇಕು. ಆ ರಸವನ್ನು ನುಂಗದೆ 15 ನಿಮಿಷಗಳ ಕಾಲ ಬಾಯೊಳಗೆ ಹಾಕಿ ಇಟ್ಟುಕೊಳ್ಳಬೇಕು. 15 ನಿಮಿಷಗಳ ನಂತರ ಅದನ್ನು ಉಗಿದು ಬರೀ ನೀರಿನಿಂದ ಬಾಯಿ ತೊಳೆದುಕೊಳ್ಳಬೇಕು. ಈ ರೀತಿ ದಿನದಲ್ಲಿ 3 ಸಲ ಮಾಡಿದರೆ ಒಂದೇ ದಿನದಲ್ಲಿ ಈ ಸಮಸ್ಯೆ ಹೊರಟು ಹೋಗುತ್ತೆ. ತುಂಬ ಜನರು ಮೈಗ್ರೇನ್, ತಲೆನೋವಿನಿಂದ ನರಳುತ್ತಿರುತ್ತಾರೆ. ಅಂಥವರು ಉತ್ತರಾಣಿ ಗಿಡದ ಬೀಜಗಳನ್ನು ಒಣಗಿಸಿ ಪುಡಿ ಮಾಡಿ 1 ಗ್ಲಾಸ್ ಬಾಟಲ್ ಒಳಗೆ ಶೇಖರಿಸಿ ಇಟ್ಟುಕೊಳ್ಳಬೇಕು. ನಿಮಗೆ ತಲೆನೋವು ಬಂದಾಗ ಆ ಬಾಟಲ್ ಮುಚ್ಚಳ ತೆಗೆದು ಅದರ ವಾಸನೆ ನೋಡುತ್ತಿರಬೇಕು. ಈ ರೀತಿ ಮಾಡುತ್ತಿದ್ದರೆ ಕೇವಲ 5 ರಿಂದ 10 ನಿಮಿಷಗಳ ಒಳಗೆ ತಲೆನೋವು ಹೊರಟು ಹೋಗುತ್ತದೆ. ಕ್ರಮೇಣ ತಲೆನೋವು ಬರುವುದೇ ನಿಂತು ಹೋಗುತ್ತದೆ. ಇನ್ನು ಕೆಲವರಿಗೆ, ಮುಖ್ಯವಾಗಿ ಹೆಂಗಸರಿಗೆ, ಸೊಂಟ ನೋವು ಅಧಿಕವಾಗಿ ಕಾಣಿಸಿಕೊಳ್ಳುತ್ತಿರುತ್ತದೆ. ಅಂಥವರು ಕೆಲವು ಉತ್ತರಾಣಿ ಎಲೆಗಳನ್ನು ಅರೆದು ಅದನ್ನು ನೋವಿರುವ ಜಾಗದಲ್ಲಿ ಹಚ್ಚುತ್ತಿದ್ದರೆ ಸೊಂಟ ನೋವು ವಾಸಿಯಾಗುತ್ತದೆ, ಸೊಂಟ ಗಟ್ಟಿಯಾಗುತ್ತದೆ. ಹಾಗಾಗಿ ನೋವು ಬರುವುದು ಕೂಡ ನಿಂತು ಹೋಗುತ್ತದೆ. ಇನ್ನು ಶೀತ ಹಾಗೂ ಕೆಮ್ಮಿರುವವರು ಕೆಲವು ಉತ್ತರಾಣಿ ಎಲೆಗಳನ್ನು 1 ಲೋಟ ನೀರಿನಲ್ಲಿ ಹಾಕಿ ಕುದಿಸಿ ಅದು ಉಗುರು ಬೆಚ್ಚಗೆ ಆದ ನಂತರ ಶೋಧಿಸಿ ಆ ನೀರನ್ನು ಕುಡಿಯಬೇಕು. ಇನ್ನು ಜ್ವರ ಬಂದರೆ 1 ಹಿಡಿ ಉತ್ತರಾಣಿ ಎಲೆಗಳನ್ನು ತಂದು ಚೆನ್ನಾಗಿ ತೊಳೆದು ಅದನ್ನು ಅರೆದು ರಸ ತೆಗೆದುಕೊಂಡು 1 ಸ್ಪೂನ್ ರಸಕ್ಕೆ ಚಿಕ್ಕ ತುಂಡು ಬೆಲ್ಲ ಹಾಕಿ ಬೆರೆಸಿ ಅದನ್ನು ತಿಂದರೆ ಬೇಗನೆ ಜ್ವರ ಹೊರಟು ಹೋಗುತ್ತದೆ. ಇನ್ನು ಅಜೀರ್ಣ ಸಮಸ್ಯೆ ಅಥವಾ ಹೊಟ್ಟೆ ನೋವಿರುವವರು 2 ಚಮಚ ಉತ್ತರಾಣಿ ಎಲೆಯ ರಸವನ್ನು 1 ಲೋಟ ಉಗುರು ಬೆಚ್ಚಗಿನ ನೀರಿನಲ್ಲಿ ಬೆರೆಸಿ ಕುಡಿದರೆ ಕೂಡಲೇ ಹೊಟ್ಟೆ ನೋವು ವಾಸಿಯಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೊಂದು ಅದ್ಭುತವಾದ ಪ್ರಯೋಜನಗಳನ್ನು ಹೊಂದಿರುವಂಥ ಉತ್ತರಾಣಿ ಗಿಡ ನಿಜಕ್ಕೂ ಭೂಲೋಕದ ಸಂಜೀವಿನಿ ಅನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಎಸ್ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.